ಸರ್ ಬಿಗ್ ಬಾಸ್ ನೋಡ್ತೀರಾ? ನಮ್ದು ಗುಲ್ಬರ್ಗ. ಓಕೆ. ಗುಲ್ಬರ್ಗನ ಗಿಲ್ಲಿ ಇಷ್ಟಪಡೋದು. ಯಾಕೆ ಗಿಲ್ಲಿ ಇಷ್ಟಪಡ್ತೀರಾ? ಗಿಲ್ಲಿ ಅಂದ್ರೆ ಯಾಕಂದ್ರೆ ನಾವು ಬಡವಲ್ಲ, ಓಕೆ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಷ್ಟೇ. ಓಕೆ, ಅದಕ್ಕೆ ಬಡವ್ರ ಮಕ್ಕಳು ಬೆಳಿಬೇಕು ಅಷ್ಟೇ. ಥ್ಯಾಂಕ್ ಯು. ಓಕೆ, ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಡೈಲಿ ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿ? ಯಾಕೆ ಗಿಲ್ಲಿ ಅಂದ್ರೆ ಬಿಗ್ ಬಾಸ್ ನೋಡ್ತಾರೆ ನಾವು ಗಿಲ್ಲಿಗೋಸ್ಕರ, ಅದಕ್ಕೆ. ಗಿಲ್ಲಿಗೋಸ್ಕರ? Yes. ಅಂದ್ರೆ ಗಿಲ್ಲಿ ಇಲ್ಲ ಅಂದ್ರೆ ನೋಡ್ತಿರಿಲ್ವಾ? ನೋಡ್ತಿರ್ಲಿಲ್ಲ. ನೋಡ್ತಿರಿಲ್ಲ. ಟಾಪ್ 2 ಅಲ್ಲಿ ಯಾರ್ಯಾರು ಬರ್ಬೋದು? ಟಾಪ್ 2 ಅಲ್ಲಿ ಗಿಲ್ಲಿ ಮತ್ತೆ ಧನು, ಧನು. ರಕ್ಷಿತಾ. ಓಕೆ, ಧನು ಬಗ್ಗೆ ಏನಂತೀರಾ? ಧನು ಬಗ್ಗೆ ಏನು ಚೆನ್ನಾಗ್ ಆಡ್ತಾರೆ. ಚೆನ್ನಾಗ್ ಆಡ್ತಾರೆ. ರಕ್ಷಿತಾನು ಚೆನ್ನಾಗ್ ಆಡ್ತಾರೆ. ಚೆನ್ನಾಗ್ ಆಡ್ತಾರೆ. ಫ್ಯಾಮಿಲಿ ರೌಂಡ್ ಇದೆ ಅಲ್ವಾ, ಹೇಗಿದೆ ಅಂತ ಈ ವಾರ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಹಾ. ಅಂದ್ರೆ ಯಾಕೆ ಚೆನ್ನಾಗ್ ಆಡಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಎಲ್ಲರೂ ಚೆನ್ನಾಗ್ ಆಡ್ತಾರೆ, ಚೆನ್ನಾಗಿ ಎಲ್ಲ ಆಡೋಗಿದ್ದಕ್ಕೆ ಇಲ್ಲಿವರೆಗೂ ಬಂದವ್ರೆ. ಓಕೆ, ಸ್ಪಂದನ ಡಲ್ ಇದ್ದಾರೆ. ಸ್ಪಂದನದಲ್ಲಿ ಇದ್ದಾರೆ. ಈ ವಾರ ಯಾರು ಹೋಗ್ಬೋದು ಅಂತೀರಾ? ಗೊತ್ತಿಲ್ಲ. ಓಕೆ, ಗಿಲ್ಲಿ ಕಾಮಿಡಿ ಮಾಡ್ತಾನೆ ಮತ್ತೆ ಟಾಸ್ಕ್ ಆಡ್ತಾನೆ. ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ? ಕಾಮಿಡಿ ಮಾಡೋದು ಇಷ್ಟ, ಟಾಸ್ಕ್ ಆಡೋದು ಇಷ್ಟ. ಟಾಸ್ಕ್ ಅಲ್ಲೂ ಚೆನ್ನಾಗ್ ಆಡ್ತಾರೆ. ಓಕೆ, ಅವ್ರು ಮುಂಚೆಯಿಂದ ನೋಡ್ಕೊಂಡ್ ಬಂದಿದ್ದೀರಾ ಕಾಮಿಡಿ ಕಿಲಾಡಿಗಳಿಂದ? ಕಾಮಿಡಿ ಕಿಲಾಡಿಯಿಂದ ಏನು ನೋಡಿಲ್ಲ, ಅವ್ರು ಬಿಗ್ ಬಾಸ್ ಇಂದನೇ ನೋಡ್ತಾ ಇರೋದು. ಓಕೆ, ಅಂದ್ರೆ ಕಾಮಿಡಿಯಿಂದಾನೇ ನೀವು ಬಿಗ್ ಬಾಸ್ ನೋಡ್ತಿದ್ರ ಈ ಸರಿ? ಓಕೆ ಮ್ಯಾಮ್, ನಿಮ್ಗೆ ಯಾರು ಇಷ್ಟ? ನಮಗೂ ಗಿಲ್ಲಿ ಸರ್. ಗಿಲ್ಲಿ ಯಾಕೆ ನಿಮ್ಗೆ ಇಷ್ಟ ಆಗ್ತಾರೆ? ಗಿಲ್ಲಿ ಅಂದ್ರೆ ಅವ್ನ್ ಬ್ಯಾಕ್ ಗ್ರೌಂಡ್ ಇಂದ ಏನ್ ಬಂದಿದ್ದಾನೆ, ಅವ್ನ್ ಬಡತನದಿಂದ ಬಂದಿದ್ದಾನೆ, ಬಂದ್ ಇಲ್ಲಿವರೆಗೂ ಒಂದು ರೀಚ್ ಆಗಿದ್ದಾನಲ್ವಾ, ಅದಕ್ಕೆ ಅವ್ನ ಇಷ್ಟ. ಎಲ್ಲಾದ್ರಲ್ಲೂ ಕಾಂಪಿಟೇಟ್ ಆಗಿರ್ತಾನೆ, ಬಟ್ ಯಾವ್ದ್ರಲ್ಲೂ ಸೋತೆ ಅಂತ ಒಪ್ಕೊಳ್ಳಲ್ಲ ಅವನು, ಅದಕ್ಕೆ ಗಿಲ್ಲಿ ಇಷ್ಟ. ಓಕೆ, ಈಗ ನಿನ್ನೆ ಅಶ್ವಿನಿ ಗೌಡ ಅವರ ಅಮ್ಮ ಬಂದಿದ್ರು, ಗಿಲ್ಲಿ ತುಂಬಾ ಇಷ್ಟ ಅಂತ ಹೇಳಿದ್ರು. ಧನು ಅವ್ರ ಅಮ್ಮ ಬಂದಿದ್ರು, ಗಿಲ್ಲಿ ಇಷ್ಟ ಅಂತ ಹೇಳಿದ್ರು. ಏನಂತೀರಾ ಅದಕ್ಕೆ? ಅವ್ರಿಗೆ ಒಪಿನಿಯನ್ ಅವ್ರು ಹೇಳ್ತಿದ್ದಾರೆ. ಅವ್ರು ಮನೇಲಿದ್ರು ಅವ್ರ ಮನೆಯವರೇ ಅಶ್ವಿನಿ ಅವ್ರ ಅಮ್ಮನೂ ಅವ್ರನ್ನ ಗಿಲ್ಲಿನೇ ಇಷ್ಟಪಡ್ತಾ ಇದ್ದಾರೆ. ಹೌದು. ಅವ್ರ ಅಮ್ಮನೂ ಗಿಲ್ಲಿನೇ ಇಷ್ಟಪಡ್ತಾರೆ. ಬಟ್ ಅವರು ಗಿಲ್ಲಿನೇ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಅವರು ಕಾಮಿಡಿ ಮಾಡ್ತಿರೋದು ಅವ್ರಿಗೂ ಇಷ್ಟ ಆಗ್ತಾ ಇದೆ ಅಲ್ವಾ? ಅಂದ್ರೆ ಎಲ್ಲರಿಗೂ ಇಷ್ಟ ಆಗ್ತಿದ್ರೆ ಎಲ್ಲರಿಗೂ ಗಿಲ್ಲಿ ಇಷ್ಟ. ಏನು ಪರ್ಫಾರ್ಮೆನ್ಸ್ ಮಾಡ್ತಿದ್ದಾನೋ ಅದು ಗಿಲ್ಲಿ ಎಲ್ಲರಿಗೂ ಇಷ್ಟ ಆಗ್ತಿದೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಗೆಲ್ಬೇಕು ಈ ಸರಿ? ಗಿಲ್ಲಿ ಗೆಲ್ಬೇಕು. ಯಾಕೆ ಗಿಲ್ಲಿ ಗೆಲ್ಬೇಕು? ಯಾಕೆ? ನಾವು ನಮ್ಮೂರವರು ಡೈರೆಕ್ಟ್ರು ಶಿರಾಗೆ ಇದು ಮದ್ದೂರವರು ಫಿಲ್ಮ್ ತೆಗೆದಿದ್ದಾರೆ, ಡೈರೆಕ್ಷನ್ ಮಾಡಿಸಿ. ನಮ್ಮ ಹುಡುಗರೆಲ್ಲ ಸಾಥ್ ಕೊಡ್ತಾವ್ರೆ ನಮಗೆ ಗಿಲ್ಲಿನೇ ಗೆಲ್ಬೇಕಂತ. ಗಿಲ್ಲಿನೇ ಗೆಲ್ಬೇಕು. ಯಾರು ಗೆಲ್ಬಾರ್ದು ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೇ ಗೆಲ್ಬೇಕು ನಮ್ಗೆ. ಯಾರು ಗೆಲ್ಬಾರ್ದು? ಗೆಲ್ಬೇಡ ಅಂದ್ರೆ ಇವ ಕುಳ್ಳಿ ಇದ್ದಾಳಲ್ಲ ರಕ್ಷಿತಾ ಅವ್ಳಿಗೆ ಗೆಲ್ಬೇಡ. ಯಾಕೆ? ನಮ್ಗೆ ಆಗಲ್ಲ ಅವ್ರಿಗೆ. ರಕ್ಷಿತಾ ಕಂಡ್ರೆ ಆಗಲ್ಲ. ರಕ್ಷಿತಾದು ಮತ್ತೆ ಗಿಲ್ಲಿದು ಒಂದ್ ಜೋಡಿ ಇದೆ ಅಲ್ವಾ? ಜೋಡಿ ಯಾವ್ದು? ಅವ್ರಿಬ್ಬರದು ಒಳ್ಳೆ ಜೋಡಿ ಅಲ್ವಾ? ಜೋಡಿ ಐತೆ. ಹಾ. ನಮ್ಗೆ ಬಿಗ್ ಬಾಸ್ ಇವನ್ ಗೆಲ್ಬೇಕಲ್ಲ, ನಮ್ಗೆ ಗಿಲ್ಲಿ ಗೆಲ್ಬೇಕು, ರಕ್ಷಿತಾ ಗೆಲ್ಬಾರ್ದು. ಓಕೆ ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಓಕೆ, ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಅಂತ? ಗಿಲ್ಲಿ. ಯಾಕೆ ಎಲ್ರಿಗೂ ಗಿಲ್ಲಿ ಇಷ್ಟ ಆಗ್ತಾರೆ ಅಂತ? ಕಾಮಿಡಿ ಚೆನ್ನಾಗಿ ಮಾಡ್ತಾನೆ, ಅವನು ಸ್ಟ್ರೈಟ್ ಫಾರ್ವರ್ಡ್. ಅದಕ್ಕೆ ಓಕೆ, ಅದಕ್ಕೆ ಇಷ್ಟ ಆಗ್ತಾರೆ. ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್ ಅಲ್ಲಿ? ಎಲ್ರು ಇಷ್ಟನೇ, ಯಾರು ಇಷ್ಟ ಇಲ್ಲ ಅಂತ ಏನಿಲ್ಲ, ಎಲ್ರು ಚೆನ್ನಾಗಿ. ಎಲ್ರು ಇಷ್ಟ. ಈಗ ಬಂದ್ಬಿಟ್ಟು ಫ್ಯಾಮಿಲಿ ರೌಂಡ್ ನಡೀತಿದೆ. ಎಲ್ರು ಫ್ಯಾಮಿಲಿ ಅವ್ರು ಬಂದ್ಬಿಟ್ಟು ಗಿಲ್ಲಿ ಇಷ್ಟ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಷ್ಟೊಂದು ಗಿಲ್ಲಿ ಕಾಮಿಡಿ ಮಾಡ್ತಿದ್ದಾನೆ ಅಂತೀರಾ? ಗಿಲ್ಲಿ ಕಾಮಿಡಿ ಅಲ್ಲ, ಅವನು ಸ್ಟ್ರೈಟ್ ಫಾರ್ವರ್ಡ್ ಇದ್ದಾನೆ. ಅವನು ಯಾರ ಬಗ್ಗೆನೂ ಇಂಡೈರೆಕ್ಟ್ ಆಗಿ ಮಾತಾಡಲ್ಲ, ಯಾವಾಗಲೂ ಡೈರೆಕ್ಟ್ ಆಗಿ ಅವ್ರ ಇದ್ರಿಗೆ ಮಾತಾಡ್ತಾನೆ, ಅದಕ್ಕೆ. ಹೌದು. ಓಕೆ, ಥ್ಯಾಂಕ್ ಯು. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಓಕೆ, ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು? ನಮ್ಮ ಫೇವರೇಟ್ ಅಂದ್ರೆ ಗಿಲ್ಲಿ. ಯಾಕೆ ಗಿಲ್ಲಿ ನಿಮ್ಮ ಫೇವ್ರೇಟ್ ಅಂತ? ಗಿಲ್ಲಿ ಅಂದ್ರೆ ಎಲ್ಲ ಎಂಟರ್ಟೈನ್ ಮಾಡ್ತಾನೆ ತುಂಬಾ ಚೆನ್ನಾಗಿ, ಆಮೇಲೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ ಬರ್ತಿದ್ದಾನೆ. ಸೊ ಅವ್ನು ಗೆಲ್ಬೇಕು ಅಂತ ಇದೆ. ಓಕೆ, ನಮ್ಮೂರ್ ಕಡೆ ಹುಡುಗ ಬೇರೆ, ಸೊ ಗೆಲ್ಬೇಕು. ಓಕೆ, ಅವ್ರ ಜೊತೆಗೆ ರನ್ನರ್ ಅಪ್ ಆಗಿ ಯಾರು ಇರ್ಬೇಕು? ಕಾವ್ಯ ಇದ್ರೆ ಚೆನ್ನಾಗಿರುತ್ತೆ. ಕಾವ್ಯ. ಹೌದು, ಅವ್ರ ಇಬ್ಬರದು ಒಂದು ಜೋಡಿ ಇದೆಯಲ್ಲ, ಹೇಗಿರುತ್ತೆ ಅಂತ? ಜೋಡಿ ಅಂದ್ರೆ ಚೆನ್ನಾಗೈತೆ ಜೋಡಿ, ಬಟ್ ಅವ್ರವರು ಏನೇನು ಫ್ರೆಂಡ್ಶಿಪ್ ಬಂದು ಏನೇನಿರುತ್ತೆ. ಓಕೆ, ಈಗ ಕಾವ್ಯ ಅವ್ರ ಫ್ಯಾಮಿಲಿ ಬಂದು ಗಿಲ್ಲಿನೇನಾದ್ರೂ ವಿಚಾರಿಸ್ಕೊಳ್ತಾರಂತೀರಾ? ಪಕ್ಕ ವಿಚಾರಿಸ್ಕೊಂತಾರೆ, ಯಾಕಂದ್ರೆ ಅವ್ರ ಮಧ್ಯೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಇದೆಯಲ್ಲ, ಸೊ ವಿಚಾರಿಸ್ಕೊಂತಾರೆ. ಓಕೆ, ಅಂದ್ರೆ ಏನು ಬೈಯಲ್ಲ ಅಂತೀರಾ ಗಿಲ್ಲಿಗೆ? ಇಲ್ಲ ಅಂದ್ರೆ ನಮ್ಮ ಮಗಳಿಗೆ ನೀವು ಇರಿಟೇಟ್ ಮಾಡ್ತಿದ್ದೀರಾ ಆತರ ಅಂತ? ಇಲ್ಲ, ಅಂದ್ರೆ ಅವರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅನ್ಸುತ್ತೆ ಹೊರಗಡೆಯಿಂದ ನೋಡೋರಿಗೆ, ಬಟ್ ಒಳಗಡೆ ಇರೋರಿಗೆ ಏನಿರುತ್ತೆ ಅಂತ ಗೊತ್ತಿರಲ್ಲ. ಓಕೆ, ಅಂದ್ರೆ ಈಗ ಯಾರ ಫ್ಯಾಮಿಲಿ ನಿಮ್ಗೆ ಇಷ್ಟ ಆಯ್ತು ಇಲ್ಲಿವರೆಗೂ ಬಂದಿರೋದು? ರಾಶಿಕಾ ಫ್ಯಾಮಿಲಿ ಬಂದ್ರು, ಸೂರಾಜು, ಯಾರ ಫ್ಯಾಮಿಲಿ ಇಷ್ಟ ಆಯ್ತು? ಸೂರಜ್ ಅವ್ರ ಫ್ಯಾಮಿಲಿ ತುಂಬಾ ಇಷ್ಟ ಆಯ್ತು. ಈಗ ಅಶ್ವಿನಿ ಅವ್ರ ಅಮ್ಮ ಬಂದಿದ್ರು, ಅವ್ರು ನೋಡಿದ್ರೆ ಗಿಲ್ಲಿ ತುಂಬಾ ಫೇವ್ರೇಟ್ ಅಂತ ಹೇಳ್ತಿದ್ರು. ಅದೇ ಅತ್ತೆ ಮಗಳು ಅಂತ ರೇಗಿಸ್ಕೊಂಡ್ರಲ್ಲ, ಫೇವರೇಟ್. ಯಾಕೋ ಅತ್ತೆ ಮಗಳು ಅಂತ ರೇಗಿಸ್ತಾ ಇಲ್ಲ ಅಂತ ಕೂಡ ಅವರೇ ಹೇಳಿದ್ರು. ಹೌದು, ಅವರೇ ಹೇಳಿದ್ರು. ಆಮೇಲೆ ಗಿಲ್ಲಿನೂ ಅತ್ತೆ ಅಂತ ಎಲ್ಲ ಕರ್ಬಿಟ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ನೆನೆ ಮನೆಯಲ್ಲಿ. ಓಕೆ, ಚೆನ್ನಾಗಿತ್ತು ಅಂತೀರಾ ಅದು? ಚೆನ್ನಾಗಿ. ಓಕೆ, ಥ್ಯಾಂಕ್ ಯು. ಅಮ್ಮ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಓಕೆ, ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು?
ನನಗೆ ಗಿಲ್ಲಿ ಮತ್ತೆ ರಕ್ಷಿತಾ ಇಷ್ಟ ಸರ್. ಗಿಲ್ಲಿ ರಕ್ಷಿತಾ, ಯಾಕೆ ಗಿಲ್ಲಿ ರಕ್ಷಿತಾ ಇಷ್ಟ ಆಗ್ತಾರೆ? ಅವರು ಚೆನ್ನಾಗಿ ಏನೋ ಒಂಥರ ನಾಟಕ ಆಡೋ ಥರ ಇಲ್ಲ ಅವರು. ರಿಯಲ್ ಲೈಫಲ್ಲಿ ಹೇಗಿದ್ದಾರೋ ಆಗಿದ್ದಾರೆ. ಮತ್ತೆ ಹಳ್ಳಿ ವಾತಾವರಣದಲ್ಲಿ ಅವ್ರು ಬೆಳೆದವರು. ಹಾಗಾಗಿ ಅವರು ವಿನ್ ಆಗಬೇಕು ಅಂತ ಆಸೆ ಪಡ್ತೀನಿ ನಾವು. ಓಕೆ, ಫ್ಯಾಮಿಲಿ ರೌಂಡ್ ನೋಡ್ತಿದ್ದೀರಾ ಹೇಗಿದೆ ಅಂತ? ಫ್ಯಾಮಿಲಿ ರೌಂಡ್ ನೋಡ್ತಿದ್ದೀವಿ ಸರ್. ಓಕೆ, ಈಗ ಗಿಲ್ಲಿ ಅಪ್ಪ ಅಮ್ಮ ಬಂದ್ಬಿಟ್ಟು ರಕ್ಷಿತಾಗೆ ಏನಾದರೂ ವಿಚಾರಿಸ್ಕೊಳ್ತಾರಂತೀರಾ? ನೋಡ್ಬೇಕು ಸರ್. ಓಕೆ, ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ? ಅಶ್ವಿನಿ ಗೌಡ ಅವ್ರು ಫೇಕ್ ಅನ್ಸುತ್ತೆ ಸರ್. ಫೇಕ್ ಅನ್ಸುತ್ತೆ. ಫೇಕ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗಬೇಕು? ಗಿಲ್ಲಿ. ಯಾಕೆ ಗಿಲ್ಲಿ? ತುಂಬಾ ಚೆನ್ನಾಗಿ ಆಡ್ತಾರೆ. ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಕಾಮಿಡಿ ಚೆನ್ನಾಗಿ ನಮ್ಮನೆ ಎಲ್ಲರೂ ಬಿಗ್ ಬಾಸ್ ನೋಡ್ತೀವಿ. ಓಕೆ, ಈಗ ಗಿಲ್ಲಿಗೆ ಟಕ್ಕರ್ ಯಾರು ಕೊಡ್ತಾರೆ ಅಂತೀರಾ? ಯಾರು ಇಲ್ಲ. ಸುಮ್ಮನೆ ಅಂತಾರೆ, ಯಾರು ಕೊಡಲ್ಲ. ಒನ್ ಮ್ಯಾನ್ ಶೋನಾ ಬಿಗ್ ಬಾಸ್? ಎಸ್ ಸರ್. ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ. ಓಕೆ, ಅಂದರೆ ಗಿಲ್ಲಿ ಕಾಮಿಡಿ ಇಷ್ಟ ಆಗುತ್ತಾ, ಟಾಸ್ಕ್ ಮಾಡೋದು ಇಷ್ಟ ಆಗುತ್ತೆ? ಕಾಮಿಡಿ ಸಖತ್ ಇಷ್ಟ. ಕಾಮಿಡಿ ಸಖತ್ತಾಗಿ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರನ್ನು ಉರ್ಸಿ ಅದೇ ಸಾಯಿಸ್ತಾರೆ ಅವರು. ಓಕೆ, ಈಗ ಕಾವ್ಯ ಇದ್ದಾರೆ ಅವ್ರ ಜೊತೆಗೆ, ಏನಂತೀರಾ ಅವ್ರ ಬಗ್ಗೆ? ಕಾವ್ಯ ಈ ಸಂಡೇ ಸೀಸನ್ ಅಲ್ಲೇ ನೋಡಿದ್ವಿ, ಬಟ್ ಅಷ್ಟಾಗಿ ಏನ್ ಮಾಡ್ತಿಲ್ಲ. ಅದೇ ಈಗ ಹೇಳೋ ಪ್ರಕಾರ ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ ಇಲ್ಲ. ಓ, ಆ ಥರ. ಹಾಗೆ ಗಿಲ್ಲಿಂದನೇ ಕಾವ್ಯ ಇರೋದಂತೀರಾ? ಸರ್. ಓಕೆ, ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ? ಅಶ್ವಿನಿ ಗೌಡ ಬಟ್ ಈಗ ತುಂಬಾ ಸೈಲೆಂಟ್ ಆಗಿದ್ದಾರೆ. ಬಟ್ ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಬಟ್ ಇಬ್ರು ಚೆನ್ನಾಗಿದೆ. ಅದೇ ಒಂದು ಸಾಂಗು ಸಾಂಗ್ ಇದೆ ಚಿಕ್ಕವ ದೊಡ್ಡವ. ದೋಸೆಗಳು. Okay. ಅದಿಷ್ಟ. ಈಗ ನಿನ್ನೆ ಬಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಅಮ್ಮ ಬಂದಿದ್ರು, ಗಿಲ್ಲಿನ ಬಿಡ್ತಾನೆ ಇರಲಿಲ್ಲ, ಅಳಿಯ ಅನ್ಕೊಂಡು ಹೇಳ್ತಾ ಇದ್ರು. ಏನು ಅದನ್ನ ನೋಡಿ ಏನು ಅನಿಸ್ತು ಅಂತ ನಿಮಗೆ? ಅಂದ್ರೆ ಈಗ ನೋಡಿದ್ರೆ ಎಲ್ಲಾ ಪ್ರಕಾರ ಅವ್ರವ್ರ ಮಕ್ಕಳಿಗಿಂತ ಗಿಲ್ಲಿನೇ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾರೆ ಎಲ್ಲರಿಗೂ. ಅವ್ರ ಮಕ್ಕಳನ್ನ ಮಾತಾಡ್ಸಕ್ಕಿಂತ ಜಾಸ್ತಿ ಗಿಲ್ಲಿ ಜೊತೆ ಇದಾರೆ. ಗಿಲ್ಲಿ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಬಡವ್ರಿಗೆ ಹೇಳ್ಬೇಕು. ಥ್ಯಾಂಕ್ ಯು. ಓಕೆ, ರಕ್ಷಿತಾ ಬಗ್ಗೆ ಏನಂತೀರಾ? ನನ್ನ ಹೆಸರು ರಕ್ಷಿತಾ. ನಿಮ್ಮ ಹೆಸರು ರಕ್ಷಿತಾನಾ? ಓಕೆ, ರಕ್ಷಿತಾ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಅವರು ಅಷ್ಟೇ ಗಿಲ್ಲಿ ಬಿಟ್ಟು ಎಲ್ಲೂ ಇಲ್ಲ. ಬಟ್ ಗಿಲ್ಲಿ ರಕ್ಷಿತಾ ಇಬ್ಬರಲ್ಲಿ ಯಾರು ಗೆದ್ರು ಖುಷಿನೇ ನನಗೆ. ಓಕೆ, ಈಗ ಯಾರು ಅಶ್ವಿನಿ ಗೌಡ ಅವ್ರ ಅಮ್ಮ ಹತ್ರ ಏನು ಹೇಳಿದ್ರು ಅಂತಂದರೆ, ನನಗೆ ಬಿಗ್ ಬಾಸಲ್ಲಿ 4 ಜನ ಅಣ್ಣಂದಿರಿದ್ದಾರೆ ಅಂತ ಹೇಳಿದರು. ಗಿಲ್ಲಿ ಅಂತಂದರೆ ಇಲ್ಲ, ಗಿಲ್ಲಿ ಫ್ರೆಂಡು ಅಂತ ಹೇಳಿದರು. ಹಾ ಸರ್, ಹೌದು. ಫ್ರೆಂಡ್ ಆಗಿದ್ರೇನೆ ಚಂದ. ಅಣ್ಣ ಆಗಿದೆ ಗಿಲ್ಲಿ ಯಾವ್ದಾದ್ರು ಅಣ್ಣ ಆಗ್ತಾರೆ, ಕಾವ್ಯಗೆ ಮಾತ್ರ ಅಣ್ಣ ಆಗಲ್ಲ. ಕಾವ್ಯಗೆ ಮತ್ತು ರಕ್ಷಿತಾಗೂ ಅಣ್ಣ ಆಗಲ್ಲ ಅಂತೀರಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸರಿ ವಿನ್ನರ್ ಯಾರಾಗಬೇಕು, ರನ್ನರ್ ಯಾರಾಗಬೇಕು? ಮಾಡು ಮತ್ತೆ ಗಿಲ್ಲಿ. ಮಾಳು ಮತ್ತೆ ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ ಆಗ್ತಾರೆ, ಮಾಳು ಯಾಕೆ ಇಷ್ಟ ಆಗ್ತಾರೆ? ಫನ್ನಿ ಇರ್ತಾರಲ್ವಾ, ಜಾಸ್ತಿ ಫನ್ನಿ ಇದ್ದಾರೆ ಆ ಕಡೆ. ಮತ್ತೆ ನಾನು ಉತ್ತರ ಕರ್ನಾಟಕದವಳು, ಹಾಗಾಗಿ ಮಾಡೋರ್ ಆಗ್ಬೇಕಂತ. ಮಾಳು ಅವ್ರಾಗಬೇಕು ಅಂದರೆ ಗಿಲ್ಲಿ ಟಾಸ್ಕ್ ಆಡಲ್ಲ, ಕಾಮಿಡಿ ಮಾಡ್ತಾರೆ ಅಂತ. ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ಏನು ಅಂತ? ಇಲ್ಲ, ಆಡ್ತಾರೆ ಅವ್ರ ಟಾಸ್ಕ್ ಬಂದಾಕಾರ ಟಾಸ್ಕ್ ಆಡ್ತಾರೆ. ಅಲ್ಲಿಂದ ಮತ್ತೆ ಅವರು ಫನ್ನಿನೂ ಮಾಡ್ತಾರೆ. ಒಟ್ನಲ್ಲಿ ಚೆನ್ನಾಗಿದೆ. ಚೆನ್ನಾಗಿದೆ. ಯಾರ್ದು ಚೆನ್ನಾಗಿಲ್ಲ ಬಿಗ್ ಬಾಸ್ ಅಲ್ಲಿ? ಯಾರು ಚೆನ್ನಾಗಿ ಸ್ವಲ್ಪ ಅಶ್ವಿನಿ ಅವ್ರದ್ದೇ. ಅಶ್ವಿನಿ ಅವ್ರದ್ದು. ಈ ಅಶ್ವಿನಿ ಅವರು ಅಮ್ಮ ಬಂದಿದ್ರು, ಗಿಲ್ಲಿನ ತುಂಬಾ ಹಚ್ಕೊಂಡ್ಬಿಟ್ರು ಅಂತೆ, ಏನಂತೀರಾ? ಅಂದ್ರೆ ಅಳಿಯ ಅಂತ ಇದ್ರು ಬಿಗ್ ಬಾಸ್ ಅಲ್ಲಿ. ಅದ್ರ ಇಲ್ಲ, ಒಂಥರ ಅವ್ರದೆಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ, ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾನ ಅವರು ಟಾಸ್ಕ್ ಬಂದಾಗ ಚೆನ್ನಾಗಿ ಆಡ್ತಾರೆ. ಎಲ್ಲ ಒಂಥರ ಎಲ್ಲರೂ ಇವಾಗ ಚೆನ್ನಾಗಿ ಆಡ್ತಾವ್ರೆ. ಆಡ್ತಾರೆ. ಥ್ಯಾಂಕ್ ಯು. ಓಕೆ.